ನಮಸ್ಕಾರ ಸ್ನೇಹಿತರೆ, ನಿಮಗೆಲ್ಲರಿಗೂ ಜಗತ್ತು ಇವತ್ತಿಗೆ ಸ್ವಾಗತ. ಇವತ್ತಿನ 5 ಮುಖ್ಯ ಸುದ್ದಿಗಳು ಹೀಗಿವೆ. ಯುಎಸ್ನ ಮಾಜಿ ಅಧ್ಯಕ್ಷರಾದ ಡೊನಾಲ್ಡ್ ಟ್ರಂಪ್ ಮೇಲೆ ಇಂದು ಹತ್ಯೆಗೆ ಯತ್ನ ನಡೆದಿದೆ ಹಾಗೂ ಶಂಕಿತ ವ್ಯಕ್ತಿಯನ್ನು ಬಂಧಿಸಲಾಗಿದೆ ಎಂದು ಎಫ್ಬಿಐನವರು ಮಾಹಿತಿಯನ್ನು ನೀಡಿದ್ದಾರೆ. ಇಸ್ರೇಲ್ ಪ್ಯಾಲೆಸ್ತೈನ್ನ ಟೆನ್ಷನ್ ದಿನೇ ದಿನೇ ಹೆಚ್ಚುತ್ತಿದ್ದು, ಇಂದು ಇಸ್ರೇಲ್ ಗಾಜಾ ಮೇಲೆ ಏರ್ ಸ್ಟ್ರೈಕ್ ಮಾಡಿದೆ ಹಾಗೂ ಇದರಿಂದಾಗಿ 16 ಜನರು ಮೃತಪಟ್ಟಿದ್ದಾರೆಂದು ಮಾಧ್ಯಮಗಳು ವರದಿ ಮಾಡಿವೆ. ಜಾಗತಿಕ ಹವಾಮಾನ ಬಿಕ್ಕಟ್ಟು ಶೃಂಗಸಭೆ ಸಲುವಾಗಿ ವಿಶ್ವದ ನಾಯಕರು ನ್ಯೂಯಾರ್ಕ್ನಲ್ಲಿ ಭೇಟಿಯಾಗಲಿದ್ದಾರೆ ಹಾಗೂ ಇಲ್ಲಿ ಹವಾಮಾನ ವೈಪರೀತ್ಯದ ಸಮಸ್ಯೆಗಳ ಬಗ್ಗೆ ಚರ್ಚಿಸಲಾಗುವುದು. ಕ್ಯಾನ್ಸರ್ ಚಿಕಿತ್ಸೆಯಲ್ಲಿ ಒಂದು ಪ್ರಗತಿ ಕಂಡಿದೆ. ಇಮ್ಯುನೊಥೆರಪಿಯ ಮೇಲೆ ಒಂದು ಅದ್ಭುತವಾದ ಅಧ್ಯಯನವು ಗಮನಾರ್ಹ ಫಲಿತಾಂಶವನ್ನು ನೀಡಿದೆ ಹಾಗೂ ಇದರಿಂದಾಗಿ 10 ವರ್ಷದ ನಂತರವೂ ಕ್ಯಾನ್ಸರ್ ರೋಗಿಗಳು ಗುಣಮುಖರಾಗಬಹುದು ಎಂಬ ಭರವಸೆಯನ್ನು ಮೂಡಿಸಿದೆ. ಇಂಗ್ಲಿಷ್ ಕಾಲುವೆಯನ್ನು ದಾಟಲು ಹೋಗಿ 8 ಮಂದಿ ವಲಸಿಗರು ಪ್ರಾಣವನ್ನು ಕಳೆದುಕೊಂಡಿದ್ದಾರೆ. ಧನ್ಯವಾದಗಳು. ನಿಮ್ಮ ಅಭಿಪ್ರಾಯಗಳನ್ನು ಕಮೆಂಟ್ನ ಮೂಲಕ ತಿಳಿಸಿಕೊಡಿ.